ಇದು ವೀಕ್ನೆಸ್ ಅಥವಾ ಇದು ಪಾಸಿಟಿವ್ ಅಂತ. ಯಾಕೆ ಅಂತಂದರೆ ಈ ಎಲೆಕ್ಷನ್ನಲ್ಲಿ ಆಫ್ಟರ್ 1989 ಒಂದು 178-79 ಸ್ಥಾನಗಳನ್ನು ತುಂಬ ಬಹುಮತದೊಂದಿಗೆ ತಗೊಂಡ ಮೇಲೆ ಇದೇ 89 ಆದಮೇಲೆ ಈಗಲೇ ಅವರು 135 ಸೀಟ್ನಿಂದ ಬಹುಮತದಿಂದ ಅಧಿಕಾರಕ್ಕೆ ಬಂದಿರೋದು. ಸೊ ಈ 135 ಕೇವಲ ಅಹಿಂದ ಮತಗಳಿಂದ ಮಾತ್ರ ಸಾಧ್ಯ ಆಯಿತಾ, ಅಥವಾ ಡಿ ಕೆ ಶಿವಕುಮಾರ್ ಅವರ ಏನು ಒಂದು ಸಾಫ್ಟ್ ಹಿಂದುತ್ವನೋ ಅಥವಾ ಏನು ಇವರು ಹೇಳ್ತಾ ಇರುವಂಥ ಸೈದ್ಧಾಂತಿಕ ಭಿನ್ನಾಭಿಪ್ರಾಯನೋ, ಐ ಡೋಂಟ್ ನೋ, ಚೌಕಟ್ಟನ್ನು ನಿರ್ಮಿಸ್ತಾ ಇರೋರು ಯಾರು ಅಂತ. ಸೊ ನಂದನ್ ಕಶ್ಯಪ್ ಅವರೇ, ಈಗ ಭಾಳ ಜನ ಸಿದ್ದರಾಮಯ್ಯನವ್ರ ಪರವಾಗೂ ಮಾತಾಡಬಾರ್ದು, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆನೂ ಮಾತಾಡಬಾರ್ದು, ಮುಂದೆ ಉತ್ತರಾಧಿಕಾರಿ ಬಗ್ಗೆ ಮಾತಾಡಬಾರ್ದು, ಸಿ ಎಂ ಯಾರಾಗ್ತಾರೆ ಅಂತ ಮಾತಾಡಬಾರ್ದು, ಪಕ್ಷದ ಅಧ್ಯಕ್ಷರು ಯಾರಾಗ್ತಾರೆ ಅಂತ ಮಾತಾಡಬಾರ್ದು, ಓಪನ್ ಆದಂಥ ವಾರ್ನಿಂಗ್ ಫ್ರಮ್ ಪಕ್ಷದ ಅಧ್ಯಕ್ಷರು. ಬಟ್ ಯತೀಂದ್ರ ಹೆಂಗೆ ಮಾತಾಡಿದ್ರು, ಇವರು ಆ ಚೌಕಟ್ಟಿನಲ್ಲಿ ಬರೋದಿಲ್ವಾ ಓನ್ಲಿ ಬಿಕಾಸ್ ಈಸ್ ಅ ಚೀಫ್ ಮಿನಿಸ್ಟರ್ ಸನ್ ಅಂತನಾ? ಪಕ್ಷದ ವೇದಿಕೆಯಲ್ಲಿ ಎಲ್ಲರೂ ಒಂದೇ, ಅವರು ಸಿ ಎಂ ಆಗಿರಲಿ ಯಾರೇ ಆಗಿರಲಿ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಪಕ್ಷದ ಚೌಕಟ್ಟಿನೊಳಗಡೆ ಏನು ಮಾಡಬೇಕೋ ನೋಟಿಸ್ ಕೊಡ್ತಾರೆ ಯತೀಂದ್ರಗೆ. ಅದನ್ನ ನೋಡಿ ಪಕ್ಷದ ಅಧ್ಯಕ್ಷರು ಮತ್ತೆ ರೆಹಮಾನ್ ಖಾನ್ ಅವರು 6 ದಿನ ಕಮಿಟಿ ಅಧ್ಯಕ್ಷರು ಮತ್ತೆ ಖರ್ಗೆ ಸಾಹೇಬರು ಅವರೆಲ್ಲ ಡಿಸಿಷನ್ ತಗೋತಾರೆ. ಹಾಗಾದ್ರೆ ಸರ್ ಯತೀಂದ್ರ ಅವರು ಕೂಡ ಆ ಚೌಕಟ್ಟಿನ ಒಳಕ್ಕೆ ಬರ್ತಾರೆ. ನೋಡಿ ಅವರು ಹೇಳಿರುವುದು, ಅವ್ರು ಏನ್ ಹೇಳಿದ್ದಾರೆ ಅನ್ನೋದ್ರ ಚರ್ಚೆನ ಮಾಡ್ತಾ ಇಲ್ಲ ಸರ್. ಈ ಕ್ಲಿಯರ್ ಇನ್ಸ್ಟ್ರಕ್ಷನ್ ಫ್ರಮ್ ಪಕ್ಷದ ಅಧ್ಯಕ್ಷರು ಇದ್ದಲ್ಲಿ ನೀವು ಈ ತರ ಹೇಳಿಕೆ ಕೊಟ್ಟಂತ 2-3 ನೋಟಿಸ್ ಕೊಟ್ಟಾದ ಮೇಲೆ ಯತೀಂದ್ರ ಅವರು ಇಷ್ಟು ಒಬ್ಬ ಮುಖ್ಯಮಂತ್ರಿಗಳ ಮಗನಾಗಿ ಅವರು ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆ ಶಿಸ್ತಿನ ಪರಿಮಿತಿ ಒಳಗಡೆ ಬರುತ್ತೆ. ಅವ್ರು ಏನ್ ಹೇಳಿದಾರೆ ಅನ್ನೋದು ಆಮೇಲೆ ಚರ್ಚೆ ಮಾಡೋಣ. ಬರುತ್ತಾ ಬರಲ್ವಾ ನೋಡಿ, ಅದನ್ನ ಪಕ್ಷದ ಚೌಕಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತಾರೆ. ಅದನ್ನ ಅವರು ಕೂಡ ಅದರೊಳಗಡೆ ಬರ್ತಾರೆ. ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ವೇದಿಕೆಯಲ್ಲಿ ತೀರ್ಮಾನ ಮಾಡಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ. ಬಟ್ ಇದು ಪಕ್ಷದ ಸ್ಟ್ಯಾಂಡ್ ಅಲ್ಲ, ಅವರು ಮಾತಾಡಿರೋದು ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಯಾರಿಗೆ ಏನು ಹುದ್ದೆ ಕೊಡಬೇಕು, ಯಾರು OBC ನಾಯಕನ ಮಾಡಬೇಕು, ಯಾರನ್ನ ಯಾವ ಮೋರ್ಚಾ ಅಧ್ಯಕ್ಷರನ್ನ ಮಾಡಬೇಕು ಅನ್ನೋದು ಡಿಸಿಷನ್ ತಗೊಳ್ಳುವುದು ಹೈಕಮಾಂಡು, ಸೋನಿಯಾ ಗಾಂಧಿ ಮೇಡಮು, ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು. ಯಾರಿಗೂ ಅಧಿಕಾರ ಇಲ್ಲ. ಇಲ್ಲಿ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಇವರು ನಮ್ಮ ಸೈದ್ಧಾಂತಿಕವಾಗಿ ಬದ್ಧತೆ ಇರೋರು, ಇವರು ನಮ್ಮನ್ನ ಮುನ್ನಡೆಸ್ತಾರೆ ಅಂತ ಯಾರು ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ವೇದಿಕೆಯಲ್ಲಿ ಅವ್ರನ್ನ ಬಟ್ ಅವ್ರೇನೋ ಹೇಳ್ಕೊಬೋದು, ಬಟ್ ಅದನ್ನು ಪಕ್ಷ ಇವರೇ ಅವರು ಎಂಡಾರ್ಸ್ ಮಾಡಿಬಿಟ್ಟು ಇವರೇ ಅವರು ಮುನ್ನಡೆಸ್ತಾರೆ ಅನ್ನೋದು ಒಂದು ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಪಕ್ಷದ ವೇದಿಕೆಯಲ್ಲೇ ತೀರ್ಮಾನ ಆಗಬೇಕು. ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಿಮ್ಮ ದೊಡ್ಡ ದೊಡ್ಡ ಟಾಲೆಸ್ಟ್ ಲೀಡರ್ಸು, ನೀವು ಒಬ್ಬ ಪಕ್ಷದ ವಕ್ತಾರರಾಗಿ ನೀವು ಇಷ್ಟು ಸೆನ್ಸಿಬಲ್ ಆಗಿ ಮಾತಾಡ್ತಾ ಇದ್ದೀರಿ. ಐ ಅಪ್ರಿಷಿಯೇಟ್ ಇಟ್. ಯಾಕೆ ಅಂದರೆ ಪಕ್ಷದ ಚೌಕಟ್ಟಿನಲ್ಲಿ ಯತೀಂದ್ರ ಅವರು ಬರ್ತಾರೆ, ಅವರು ಮುಖ್ಯಮಂತ್ರಿಯ ಮಗನಾದರೂ ಅಷ್ಟೇ ಅಥವಾ ಶಾಸಕರಾದರೂ ಅಷ್ಟೇ, ಅದು ಇಕ್ಬಾಲ್ ಹುಸೇನ್ ಆದರೂ ಪರವಾಗಿಲ್ಲ ಅಂತ. ಬಟ್ ನೀವು ನೋಡಿ ಸಾಲು ಸಾಲು ಲೀಡರ್ಸ್, ಪರಮೇಶ್ವರ್ ಆಯಿತು, ಎ ಬಿ ಪಾಟೀಲ್ ಆಯಿತು, ಅಥವಾ ಇವರು ಖಂಡ್ರೆ ಅವರಾಯಿತು, ಇವರೆಲ್ಲರ ಸ್ಟೇಟ್ಮೆಂಟ್ಸ್ ನೋಡಿದರೆ ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿದೆ ಅನ್ನೋ ಥರದಲ್ಲೇ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂತಂದ್ರೆ ನಾರ್ಮಲ್ ಆಗಿರುವಂತ ಕಾರ್ಯಕರ್ತರಿಗೆ ನಿಮ್ಮ ಕಾಂಗ್ರೆಸ್ ಪಾರ್ಟಿ ರವಾನಿಸ್ತಿರುವ ಸಂದೇಶ ಏನು ಸರ್? ನಾಳೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವಂತ ಎಲ್ಲ MLAಗಳು ನನ್ನ ಚಾಯ್ಸ್ ಇದು, ನನ್ನ ಚಾಯ್ಸ್ ಇದು, ನನ್ನ ಚಾಯ್ಸ್ ಖಂಡ್ರೆ, ನನ್ನ ಚಾಯ್ಸ್ ಪಾಟೀಲ್, ನನ್ನ ಚಾಯ್ಸ್ ಅವರು, ನನ್ನ ಚಾಯ್ಸ್ ಇವರು, ನನ್ನ ಚಾಯ್ಸ್ ನಂದನ್ ಕಶ್ಯಪ್ ಅಂತ ಮಾತಾಡ್ತಾರೆ. ನೋಡಿ, ಥ್ಯಾಂಕ್ ಯು. ನನ್ನ ಹೆಸರು ಹೇಳಿದ್ದಕ್ಕೆ ನಾಳೆ MLC ಮಾಡಬಹುದು ಸರ್. ಧನ್ಯವಾದಗಳು ನೀವು ಹೇಳಿದ್ದಕ್ಕೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು. ಒಬ್ಬ ಚಾಯ್ವಾಲ ಈ ದೇಶದ ಪ್ರಧಾನಿ ಆಗ್ತಾರೆ ಅಂದ್ರೆ ಒಬ್ರು ವಕ್ತಾರರು ಯಾಕೆ ಆಗ್ಬಾರ್ದು? ಏನು ದ ಪಾಯಿಂಟ್ ಏನು ಅಂತಂದ್ರೆ, ನಾಳೆ ಎಲ್ಲರೂ ಕುತ್ಕೊಂಡು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವ MLAಗಳು ನನ್ ಚಾಯ್ಸ್ ನನ್ ಚಾಯ್ಸ್ ನನ್ ಚಾಯ್ಸ್ ಅಂತ ಹೇಳ್ತಾರೆ. ತಪ್ಪೇನೂ ಇಲ್ಲ ಅಂತ ನಿಮ್ದೇ ಟಾಲೆಸ್ಟ್ ಲೀಡರ್ಸ್ ಎಲ್ಲ ಹೇಳಿದಾರಲ್ಲ, ಏನಿದೆ ತಪ್ಪು? ನೋಡಿ, ಮುಖ್ಯಮಂತ್ರಿ ಹೇಳಿದ್ದಾರೆ, KPCC ಅಧ್ಯಕ್ಷರು ಹೇಳಿದ್ದಾರೆ, ಪಕ್ಷದ ಚೌಕಟ್ಟಿನಲ್ಲಿ ನಾನು DK ಶಿವಕುಮಾರ್ ಅಧ್ಯಕ್ಷರಾಗಿ ಅವರು DCM ಆಗಿ ನಾವು ಬಂಡೆ ಅಂತ ಕೆಲಸ ಮಾಡ್ತಾ ಇದ್ದೀವಿ.
ನಾವು ಜನರಿಗೆ ಏನು ಆಶ್ವಾಸನೆ ನೀಡಿದ್ದು ಅದನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀವಿ, ಇದು ಫುಲ್ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪಕ್ಷದ ಚೌಕಟ್ಟಿನಲ್ಲಿ ಯಾವಾಗ ಯಾರಿಗೆ ಏನು ಹುದ್ದೆ ಕೊಡಬೇಕೋ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾನು ಬದ್ಧ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. ದೇರ್ ಎಂಡ್ಸ್ ದ ಟಾಪಿಕ್. ಈ ಮಾತಿಗೆ ಆಸ್ಪದ ಕೊಡೋ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಿಗೆ 28ಕ್ಕೆ ಪಕ್ಷನೇ ಡಿಸೈಡ್ ಮಾಡುತ್ತೆ ಯಾರಿಗೆ ಏನು ಕೊಡಬೇಕು, ಏನು ಮಾಡಬೇಕು ಅಂತ. ಹಾಗಾಗಿ ಇನ್ನೊಂದು ಮಾತು ಸರ್, ಹಮ್ ಬೋಲೆ ತೋ ಬಲಾತ್ಕಾರ್, ಓ ಬೋಲೆ ತೋ ಚಮತ್ಕಾರ ಅಂತ ನೋಡಿ, ಹಿಂದೆ ಕೇಳ್ತಾ ಇದ್ವಿ. ಅದನ್ನೇ ಇವತ್ತು ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಾವ್ ಹೇಳಿದ್ರೆ ಬಲಾತ್ಕಾರ ಪಕ್ಷದ ಮೇಲೆ, ಅವ್ರು ಹೇಳಿದ್ರೆ ಚಮತ್ಕಾರ. ನೋಡಿ, ಯಾವ ಚಮತ್ಕಾರನೂ ಇಲ್ಲ ಮೇಡಮ್. ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ, ವಾಕ್ ಸ್ವಾತಂತ್ರ್ಯ ಇದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ಹೇಳಿದ್ದಾರೆ ಯತೀಂದ್ರ ಅವರು. ನೋಟಿಸ್ ಕೊಟ್ಟಿದ್ದೆ ಇಕ್ಬಾಲ್ ಹುಸೇನ್ಗೆ. ನೋಡಿ, ಪಕ್ಷದ ಚೌಕಟ್ಟಿನಲ್ಲಿ ನಾನು ಹೇಳಿದ್ದೀನಿ, ಎಲ್ಲರೂ ಒಂದೇ. ಮುಂದಿನ ದಿನಗಳಲ್ಲಿ ಅದು ಪಕ್ಷ ಡಿಸೈಡ್ ಮಾಡುತ್ತೆ. ಬಟ್ ಮುಖ್ಯಮಂತ್ರಿ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಸಿದ್ದರಾಮಯ್ಯನವರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಮಾತಿಗೆ ನಮಗೆ ತಂದಿಡಬೇಡಿ ಅಂತ ಮುಖ್ಯಮಂತ್ರಿನೇ ಹೇಳಿರ್ಬೇಕಾದ್ರೆ. ಅಶ್ವಿನಿ ಮೇಡಮ್, ನೀವು ಇದನ್ನ ಹೇಗೆ ನೋಡ್ತೀರಿ ಈ ಸ್ಟೇಟ್ಮೆಂಟ್ ಟೈಮಿಂಗು, ಅವ್ರು ಹೇಳಿರುವಂತ ಸ್ಟೇಟ್ಮೆಂಟು? ಕಾಂಗ್ರೆಸ್ ಪಕ್ಷ ಇವತ್ತೇನಿದೆ ರಾಜ್ಯದಲ್ಲಿ, ಮನೆ ಒಂದು 135 ಬಾಗಿಲುಗಳು, ಆಯ್ತಾ, 135 ಬಾಗಿಲುಗಳಾಗಿವೆ ಇವತ್ತು. ಕರ್ನಾಟಕದ ಜನತೆ ಕೇಳ್ತಾ ಇರೋವಂಥದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ಆಡಳಿತ ಕೊಡಿ, ಮಹಿಳೆಯರಿಗೆ ಸುರಕ್ಷತೆ ಕೊಡಿ, ರೈತರಿಗೆ ಜೀವದಾನ ಕೊಡಿ, ಆಯ್ತಾ, ಮತ್ತೆ ಸುರಕ್ಷತೆ ಮಕ್ಕಳಿಗೂ ಇಲ್ಲ. ನಾವು ನೋಡ್ತಾ ಇದೀವಿ ಏನೇನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಕಾಂಟ್ರಾಕ್ಟರ್ಗಳು ಒಂದ್ ಕಡೆ ಬೊಬ್ಬೆ ಹೊಡಿತಾ ಇದ್ದಾರೆ, ಎಲ್ಲಾ ಕಡೆ ಗುಂಡಿಗಳು. ಇವತ್ತು ಇವ್ರ ನಾಯಕರುಗಳೇ 135 ಗುಂಡಿ ತೋಡ್ತಾ ಇದಾರೆ ಪಕ್ಷಕ್ಕೆ. ಬೆಂಗಳೂರಲ್ಲಿ ಗುಂಡಿ ಇರಲಿ, ಕಾಂಗ್ರೆಸ್ ನಾಯಕರು ಪಕ್ಷಕ್ಕೆ ಗುಂಡಿಗಳು ತೋಡ್ತಾ ಇದ್ದಾರೆ ಇವತ್ತು. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದ್ದು.